ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪುನೀತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಸ್ ಹೇಗೆ ಬರ್ತಾ ಇದೆ, ಹೇಗೆ ಅನಿಸ್ತಾ ಇದೆ ನಿಮಗೆ ಅಂತ ನನಗೆ ಏನೋ ಗೊತ್ತಿಲ್ಲ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾತ್ರ ಗೊತ್ತಾಗತ್ತೆ. ಅದ್ರ ಜೊತೆಗೆ ನಾನು ನಿಮಗೆ ಇವಾಗ ತೋರಿಸ್ತಾ ಇರೋದೊಂದು ಬ್ಯಾಕ್ಲಾಗ್ ವಿಡಿಯೋ. ಸೊ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ಅವತ್ತಿನ ವಿಡಿಯೋ ಅವತ್ತೇ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯಾವ್ದ್ಯಾವ್ದನ್ನು ಅಪ್ಲೋಡ್ ಅವತ್ತೇ ಮಾಡಲೇಬೇಕು ಅಂತಿರುತ್ತೋ ಅದನ್ನು ಮಾಡ್ತೀನಿ. ಕೆಲವೊಂದು ಬ್ಯಾಕ್ಲಾಗ್ ಆಗಿರುತ್ತೆ. ಇದು ನಾವು ಪಾಂಡಿಚೇರಿನಲ್ಲಿ ಎಕ್ಸ್ಪ್ಲೋರ್ ಮಾಡಿದಂಥ ಪಾಂಡೆ ಓಷನ್ ಪಾರ್ಕ್ ಅನ್ನುವಂತಹ ವಾಟರ್ ಆಕ್ಟಿವಿಟಿ ಇರುವಂಥ ಪ್ಲೇಸ್ ಇದು. ತುಂಬಾನೇ ಚೆನ್ನಾಗಿತ್ತು. ನಾವೆಲ್ಲರೂ ಇಳಿದು ಹೋಗ್ತಾ ಇರೋದು ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡಿ ಈ ಥರ ಹೋದ ತಕ್ಷಣನೇ ಒಂದು ಬ್ಯಾಂಡ್ ಹಾಕ್ತಾರೆ. ಅಂದರೆ ನಮ್ಮ ಟಿಕೆಟ್ ಆಗಿದೆ ಅಂತ, ನಾವು ಏನೇನು ಆಕ್ಟಿವಿಟಿ ಮಾಡಿದ್ದೀವಿ ಅಂತ ಆ ಬ್ಯಾಂಡ್ ಮೇಲೆ ಗುರ್ತು ಹಾಕೋತಾರೆ ಅವರು. ಜೊತೆಗೆ ನಮಗೊಂದು ಟಿಕೆಟ್ ಕೊಟ್ಟಿರ್ತಾರೆ. ಅದ್ರ ಟಿಕೆಟಲ್ಲಿ ಏನೇನು ಆಕ್ಟಿವಿಟಿ ನಾವು ಮಾಡ್ಬೋದು ಈ ಸ್ಟೇಜಿಂದ ಈ ಸ್ಟೇಜ್ಗೆ ಅಂತ. ಚಿಕ್ಕ ಮಕ್ಳಿಗೆ ಬೇರೆ ಮತ್ತು ದೊಡ್ಡವ್ರಿಗೆ ಬೇರೆ ಆಕ್ಟಿವಿಟಿ ಇರುತ್ತೆ. ಸೊ ಅದನ್ನ ನೋಡಿಕೊಂಡು ಅದರ ಆಧಾರದ ಮೇಲೆನೇ ಅವ್ರು ಬಿಡೋದು. ಅಲ್ಲಿ ತುಂಬ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಇರುತ್ತೆ. ಏಜ್ ಲಿಮಿಟ್ ಎಲ್ಲ ಇಲ್ಲ ಅಂದರೆ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಈಗ ನೀವು ನೋಡ್ತಾ ಇರೋದು ಅದೇ ಟಿಕೆಟು. ಇದರಲ್ಲಿ ಯಾವ್ದ್ಯಾವ್ದು ಇರಬೇಕು ಯಾವ್ದ್ಯಾವ್ದು ಇಲ್ಲ ಅಂತ ಇದೆ. ಹೋದ ತಕ್ಷಣನೇ ಗಣೇಶನ ದರ್ಶನ ಮಾಡಿ ನಾವು ಹೊರಟಿದ್ದೆ ಸ್ಪೀಡ್ ಬೋಟಿಂಗು. ತುಂಬಾನೇ ಚೆನ್ನಾಗಿತ್ತು. ತುಂಬ ಒಂಥರ ಫುಲ್ಲು ನೀರು ಅಂದರೆ ಮೊದಲೇನೆ ಖುಷಿ. ಹೆಚ್ಚು ಆಳನೂ ಅಂತ ಏನು ಅನಿಸ್ತಾ ಇರಲಿಲ್ಲ. ಬಟ್ ಇದು ಸೀ ವಾಟರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಸೀ ವಾಟರ್ ಅಂತ ಗೊತ್ತಾಗಿದ್ದಿದ್ದು. ಯಾಕೆಂದರೆ ಸೀ ವಾಟರ್ ಅಲ್ಲ ಇದು ಅಂತ ಅಂದ್ಕೊಂಡು ನಾವು ಕೈ ಕಾಲಿಗೆಲ್ಲ ಫುಲ್ಲು ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊಂಡು ಹೋಗಿದ್ವಿ. ಬ್ಲೀಚಿಂಗ್ ಪೌಡ್ರ್ ವಾಟರ್ ಏನಾರು ಆಗಿದ್ರೆ ತುಂಬ ಸ್ಕಿನ್ ಎಲ್ಲ ಹಾಳಾಗತ್ತೆ ಅಂತ ಅಂದ್ಬಿಟ್ಟು. ಇದು ನೋಡಿ ಡೌನಟ್ ರೈಡ್ ಅಂತ. ಇದಂತೂ ತುಂಬ ಕ್ರೇಜಿ ಆಗಿತ್ತು. ಹೋಗೋ ತನಕ ಏನೋ ಒಂಥರ ಫುಲ್ಲು ಭಯ ಆಗ್ತಿತ್ತು. ಬಟ್ ಅಷ್ಟೇ ಖುಷಿ ಇತ್ತು. ತುಂಬ ಚೆನ್ನಾಗಿತ್ತು. ಇದು ಒಂಥರ ನಾವೇ ಪೆಡಲ್ ಇದನ್ನ ಮಾಡ್ಕೊಂಡು ಹೋಗೋದ್ರಿಂದ ಇದೊಂದು ಕಯಾಕಿಂಗ್. ಇದೂ ತುಂಬಾನೇ ಖುಷಿ ಆಯಿತು ನಮಗೆ. ಫಸ್ಟು ಗೊತ್ತೇ ಆಗ್ತಿರ್ಲಿಲ್ಲ ಯಾವ ಕಡೆಗೆ ಹೋಗಬೇಕು ಏನು ಮಾಡಬೇಕು ಅಂತ. ಹೋಗ್ತಾ 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 ಇನ್ನು ಬರೋಕ್ಕೆ ಮನಸ್ಸು ಬರ್ತಾನೆ ಇರಲಿಲ್ಲ. ಅಷ್ಟು ಚೆನ್ನಾಗಿತ್ತು ಇದು. ಏನೋ ಒಂಥರ ಅರ್ಧಕ್ಕೆ ಹೋದ ತಕ್ಷಣ ಒಂದು ಸ್ವಲ್ಪ ನೀಟಾಗಿ ಯಾವ ಕಡೆಗೆ ತಿರುಗಿಸ್ಬೇಕು ಎಲ್ಲ ಗೊತ್ತಾದ ತಕ್ಷಣ ನಾವೇನೋ ಕಲ್ತ್ಬಿಟ್ವಿ ಹೊಸದಾಗಿ. ಏನೋ ಒಂಥರ ಫೀಲ್ ಬಂದ್ಬಿಟ್ಟಿತ್ತು ಇದರಲ್ಲಿ. ತುಂಬ ಖುಷಿ ಆಯಿತು ಇದನ್ನು ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗಂತೂ. ಈ ಒಂದಿನ ಫುಲ್ ಡೇ ಅಲ್ಲೇ, ಫುಲ್ ಡೇ ಅಂದರೆ ಒಂದು 3 o'clock ತನಕ ಅಲ್ಲೇ ಇದ್ವಿ. ಬಟ್ ನಮಗೆ ಬೋರೇ ಅನಿಸ್ಲಿಲ್ಲ. ಊಟ ಕೂಡ ಅವರೇ ಪ್ರೊವೈಡ್ ಮಾಡಿದ್ರು. ಇದು ಪಾಂಡಿಚೇರಿಯಲ್ಲಿರೋದು ಪಾಂಡಿ ಓಷನ್ ಪಾರ್ಕ್ ಅಂತ, POP ಅಂತ ಇದೆ. ಬಟ್ ತುಂಬಾನೇ ಚೆನ್ನಾಗಿದೆ ಇದು. ನಮ್ಗೆ ತುಂಬಾನೇ ಖುಷಿ ಆಯಿತು. ಈ ದಿನ ಒಂಚೂರು ಬೋರ್ ಅನಿಸ್ಲಿಲ್ಲ. ಬಟ್ ಸಂಜೆ ಹೋದಾಗ ಫುಲ್ಲು ನಮಗೆ ಮೈಕೈ ಎಲ್ಲ ನೋವು ಸ್ವಲ್ಪ ಲೈಟಾಗಿ ಆ ಥರ ಅನಿಸ್ತಾ ಇತ್ತು. ಯಾಕೆಂದರೆ ಫುಲ್ ಆ್ಯಕ್ಟಿವಿಟಿಲೇ ಇದ್ವಲ್ಲ ಫುಲ್ ಡೇ, ಹಾಗಾಗಿ. ಬಟ್ ಅಲ್ಲಿ ಮಾತ್ರ ನಮ್ಗೆ ಏನಂದರೆ ಏನೂ ಗೊತ್ತಾಗಿಲ್ಲ ಫ್ರೆಂಡ್ಸ್. ಅಷ್ಟು ಖುಷಿ ಇತ್ತು, ಅಷ್ಟು ಎಂಜಾಯ್ ಮಾಡಿದ್ವಿ. ಮತ್ತು ಊಟ ಅಲ್ಲೇ ಇತ್ತು. ವೆಜ್ ಅವ್ರಿಗೆ ವೆಜ್ಜು, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು. ಹಾಗೆಯೇ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಅಲ್ಲೇ ಇದು ಏರಿಯಾ ಇದೆ, ಡ್ರೆಸ್ ಚೇಂಜಿಂಗ್ ಏರಿಯಾ ಮತ್ತು ವಾಶ್ರೂಮ್ಸ್ ಎಲ್ಲ. ಹಾಗೆ ಮಕ್ಕಳುಗಳಿಗೆ ವಿಡಿಯೋ ಗೇಮ್ ಆ್ಯಕ್ಟಿವಿಟಿ ಆ ಥರದ್ದು ಅದಕ್ಕೂ ಒಂದು ಪ್ಲೇಸ್ ಇದೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಆಡಿಸೋದಕ್ಕೆ. ಪಾಂಡಿ ಓಷನ್ ಹೆಲ್ಪಿಂಗ್ ಇನ್ ಕಯಾಕಿಂಗ್. ಹೆಸರು ನೇಮ್ ಹೇಳಿ. ಸತೀಶ್ ಕುಮಾರ್ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಶೇರ್ ಮೀ ವಿಡಿಯೋ. ಓಕೆ. ಅಲ್ಲಿನ ಎಂಪ್ಲಾಯ್ಸು ಅಷ್ಟೇ ಎಷ್ಟು ಕ್ಲೋಸ್ ಆಗಿ ಎಲ್ಲನೂ ಹೇಳ್ಕೊಡೋದಾಗಿರ್ಬೋದು, ಒಂದು ಜಾಕೆಟ್ ಹಾಕ್ಸೋಲ್ಲಿಂದನೂ ಇರ್ಬೋದು. ಅವ್ರ ಕರ್ತವ್ಯನೂ ಅಷ್ಟೇ ನಿಷ್ಠೆಯಿಂದ ಮಾಡ್ತಿದ್ರು. ಹಂಗೆ ಕ್ಲೋಸ್ ಆಗಿನೂ ನಮ್ಗೆ ಬೋರ್ ಹೊಡಿದೇ ಇರೋ ಥರ, ರಫ್ ಆಗೆಲ್ಲ ಬಿಹೇವ್ ಮಾಡದೇ ಇರೋ ಥರ ನಮ್ಮ ಜೊತೆ ತುಂಬ ನೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಕೊಂಡು ನೀಟಾಗಿ ಬಿಹೇವ್ ಮಾಡ್ತಾಯಿದ್ರು. ಅದು ಖುಷಿ ಆಯಿತು ನಮಗೆ.
ಮಕ್ಕಳನ್ನ ಕರ್ಕೊಂಡು ಹೋಗೋದಿರ್ಬೋದು, ದೊಡ್ಡವ್ರನ್ನಾಗಿರ್ಬೋದು, ಏಜ್ ಆದವ್ರನ್ನಾಗಿರ್ಬೋದು, ಎಲ್ಲರನ್ನೂ ಒಂದು ಕೇರ್ ಮಾಡಿಕೊಂಡು ಮತ್ತೆ ಯಾರನ್ನ ಯಾವಾಗ ಆ ಥರ ಗಡಿಬಿಡಿ ಮಾಡ್ದಂಗೆ ನೀಟಾಗಿ ಬಿಡ್ತಾ ಇದ್ರು ಅವರು. ಇದು ಪಾಪ್ ರೈಡ್ ಅಂತ. ಸುಮಾರು 1.5 ಕಿಲೋಮೀಟ್ರು ಅಥವಾ 2 ಕಿಲೋಮೀಟ್ರ್ ಆ ಥರನೇ ಹೋಗ್ತಾರೆ. ಬಟ್ ತುಂಬ ಕ್ರೇಜಿ ಆಗಿರುತ್ತೆ ಇದು. ತುಂಬಾನೇ ಒಂಥರ ಫುಲ್ ಖುಷಿಯಾಗಿರುತ್ತೆ. ಮತ್ತೆ ನಾವೇನಾದ್ರೂ ಹೇಳಿದ್ರೆ ಬೀಳ್ಸಿ ಆ ಥರ ಹೇಳಿದ್ರೆ ಬೀಳಿಸ್ತಾರೆ ಕೂಡ. ಬಟ್ ನಾವು ನಮ್ಮ ಜೊತೆ ಹೋದವ್ರು ಯಾರು ನಾವು ಬೀಳ್ಸೋದು ಬೇಡ ಅಂತ ಅಂದ್ವಿ. ಹಂಗಾಗಿ ಅವ್ರು ಬೀಳಿಸ್ಲಿಲ್ಲ. ಇದು ಬನಾನಾ ರೈಡ್ ಅಂತ ಹೇಳಿ. ಇದು ಅಷ್ಟೇ ತುಂಬ ಮಜವಾಗಿತ್ತು. ಹೀಗೆ ಒಬ್ರಾದ್ಮೇಲೆ ಒಬ್ರು ನಮ್ಮ ಟೀಮ್ ಅವರು ಎಲ್ಲ ಗೇಮ್ಸ್ನ ಮುಗಿಸ್ಕೊಂಡ್ವಿ. ಹಾಗೇನೆ ಅಲ್ಲೇ ಊಟ ಇದ್ದಿದ್ರಿಂದ ಊಟನೂ ಅಲ್ಲೇ ಮುಗಿಸ್ಕೊಂಡು ನಿಮ್ಗೆ ಫ್ರೆಂಡ್ ಕೊಟ್ಟಿರೋದು ಯಾಕೆ ಹೇಳಿ? ವಿಡಿಯೋ ಮಾಡಕ್ಕೆ ಫೋಟೋ ತೆಗಿಯಕ್ಕೆ ಅಂತ. ನಮ್ಮನೆಯವ್ರು ಕುತ್ಕೊಳ್ಳೋದಂದ್ರು ನಾನು ಬೇಡ ಅವ್ರು ಟೀಮ್ ಫುಲ್ಲು ಹಿಂಗೆ ಎಂಜಾಯ್ ಮಾಡಿದ್ದೀವಿ ನೋಡಿ. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ನಾನೇನಾದರೂ ಇದರಲ್ಲಿ ವಿಡಿಯೋ ಎಡಿಟಿಂಗಲ್ಲಾಗಿರ್ಬೋದು ಅಥವಾ ವಾಯ್ಸ್ ಕೊಡೋದ್ರಲ್ಲಾಗಿರ್ಬೋದು ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋತೀನಿ. ಕಮೆಂಟ್ ಮಾಡಿ ಹೇಳ್ಬೋದು ನೀವು. ಹಾಗೆಯೇ ಬೀಚ್ ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ತುಂಬ ಖುಷಿಪಟ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಈ ಖುಷಿನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೊನೆಗೂ ಫೋಟೋಶೂಟ್ ಅದು ಇದು ಮುಗಿಸ್ಕೊಂಡು ಹೊರಟ್ವಿ ನಾವು. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.